ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ದಿವಸದಿಂದ ಕುಕ್ಕರ್ ತಗೋಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ಇವತ್ತು ತಗೊಂಡ್ವಿ. ಏನಂದರೆ ಒಳ್ಳೆ ಆಫರಲ್ಲಿ ನಡೀತಿತ್ತು ಮತ್ತು ಎಕ್ಸ್ಚೇಂಜ್ ಆಫರ್ ಕೂಡ ಇತ್ತು. ಅದಕ್ಕೋಸ್ಕರ ಹಸ್ಬೆಂಡ್ಗೆ ಹೇಳಿದ್ದೆ, ಈ ಥರ ಒಂದೆರಡು ಕುಕ್ಕರ್ ಹಾಳಾಗೋಗಿದೆ, ಪದೇ ಪದೇ ಅದು ವಾಷರ್ ಚೇಂಜ್ ಮಾಡಬೇಕಿತ್ತು, ಬೆಡ್ ಚೇಂಜ್ ಮಾಡಬೇಕಿತ್ತು, ಬರೀ ಕುಕ್ಕರ್ ರಿಪೇರಿನೇ ಬರ್ತಾಯಿತ್ತು. ನಾನು ನೋಡಿದಾಗ ನೋಡಿ ಸರಿ, ಇನ್ನು ಅದರಲ್ಲಿ ಇದು ಮಾಡ್ಕೊಂಡ್ರೆ ಅದಲ್ದಲ್ಲ ಹಿಡಿ ಬೇರೆ ಅದ್ರದ್ದು ಮುರಿದು ಬೇರೆ ಹೋಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಎಕ್ಸ್ಚೇಂಜ್ ಆಫರಲ್ಲೇ ಅದಕ್ಕೊಂದಷ್ಟು ದುಡ್ಡು ಹಾಕ್ಬಿಟ್ಟು ತಗೊಂಡ್ವಿ. ಇದನ್ನು ನೋಡಬೇಕು ಇನ್ನು ಅಡುಗೆ ಮಾಡಿದ್ಮೇಲೆ ಯಾವ ಥರ ಬರುತ್ತೆ ಏನು ಅಂದ್ಬಿಟ್ಟು. ನಮ್ಮರು ಬುಕ್ ಮಾಡಬೇಕಾದ್ರೆ ನಾನು ಅಂದ್ಕೊಂಡಿದ್ದೆ ಮತ್ತು ಪ್ರೆಸ್ಟೀಜ್ ಕುಕ್ಕರ್ ಏನಾದರೂ ಬುಕ್ ಮಾಡಿದ್ದಾರೇನೋ ಅಂದ್ಕೊಂಡೆ. ಬಟ್ ಅದರಲ್ಲಿ ಅಷ್ಟು ಆಫರ್ ಏನು ಸಿಗಲಿಲ್ವಂತ ಅವ್ರಿಗೆ. ಇನ್ನು ಈ ಪಿಜನ್ನು ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಇದು ಆಲ್ಮೋಸ್ಟು ಅಂದರೆ ಇದು ಕಂಪ್ನಿ ಸುಮಾರು ವರ್ಷದಿಂದನೂ ಇದೆ ಅಲ್ವಾ. ನೋಡೋಣ, ಟ್ರೈ ಮಾಡೋಣ. ಈ ಥರದಲ್ಲಿ ತರಿಸ್ಕೊಂಡ್ವಿ. ಏನಂದರೆ ನಾನು ಫುಲ್ ಬ್ಲ್ಯಾಕ್ ಕಲರ್ ಇದರಲ್ಲಿ ತರಿಸ್ಕೊಂಡಿದ್ದೀನಿ. ಆದರೆ ಅದ್ರ ಮೇಲೆ ಕ್ಯಾಪ್ ಬರುತ್ತಲ್ಲ, ಅದು ಮಾತ್ರ ಸ್ಟೀಲ್ದು ಬಂದಿದೆ. ಬಟ್ ಕ್ಯಾಪ್ ಮಾತ್ರ ತುಂಬ ವೆಯ್ಟ್ ಇದೆ. ಇದು ವಾರಂಟಿ ಕಾರ್ಡೆಲ್ಲ ಕೊಟ್ಟಿದ್ದಾರೆ. ಏನಂದರೆ ಅವರೇನೋ ಫಿಟ್ ಮಾಡೇನು ಕೊಟ್ಟಿರಲಿಲ್ಲ. ಅದು ಇಡೀ ಎಲ್ಲ ಬರುತ್ತಲ್ಲ ಹಾಗೆ ಇತ್ತು. ಅದನ್ನು ನಾವೇ ಫಿಟ್ ಮಾಡ್ಕೋಬೇಕಿತ್ತು. ಅದು ನನಗೆ ಸರಿಯಾಗಿ ಬರೋಲ್ಲ ಅಂತ ನಮ್ಮ ಹಸ್ಬೆಂಡೇ ಬರಲಿ ಅಂತ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೆ. ಇನ್ನು ಅವ್ರು ಬಂದ ತಕ್ಷಣವೇ ಇದನ್ನು ಕೊಟ್ಬಿಟ್ಟು ಅದೇನೇನು ಇಡಿಗಳಿತ್ತು ಅವ್ರಿಗೆ ಹೇಳಿ ರಿಪೇರ್ ಮಾಡ್ಸೋಕ್ಕಿಟ್ಟೆ. ಏನಂದರೆ ನಮ್ಮ ಮನೇಲಿ ಬಾಕ್ಸ್ ಓಪನ್ ಮಾಡಿದ್ದೆ ತಡ, ನನ್ನ ಮಗ ನನ್ನ ಮಗಳು ಎಲ್ಲ ಮುಚ್ಚಳ ಏನೇನಿತ್ತು ಎಲ್ಲ ಕವರ್ ಬರಲಿಲ್ಲ ಅಂದರು ಹಂಗೋ ಹಿಂಗೋ ಹರಿದು ಬೀಸಾಕ್ಬಿಟ್ಟು ನೋಡಿ, ಅದ್ರಲ್ಲಿ ಕವರ್ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಆ ಥರ ಅದನ್ನು ನೋಡಬೇಕಿನ್ನ ಅಡುಗೆ ಮಾಡಿದ್ಮೇಲೆ ವಿಷಲ್ ಯಾವ ಥರ ಬರುತ್ತೆ. ಏನಾದರೂ ಇವಾಗ ಅನ್ನ ಎಲ್ಲ ಒಂದೊಂದು ಟೈಮ್ ತಳ ಹಿಡಿಯೋದು ಆ ಥರ ಎಲ್ಲ ಆಗುತ್ತಲ್ವ, ಈ ಕುಕ್ಕರ್ನಲ್ಲಿ ಯಾವ ರೀತಿ ಕುಕ್ ಮಾಡ್ಬೋದು ಅಂತ ನೋಡಬೇಕು. ಬಟ್ ಚೆನ್ನಾಗಿದೆ, ಪರವಾಗಿಲ್ಲ. ನನಗಂತೂ ಅದು ಕ್ಯಾಪ್ ಬರುತ್ತಲ್ಲ ಅದಂತೂ ತುಂಬ ಇಷ್ಟ ಆಯಿತು. ಫುಲ್ ಸ್ಟೀಲ್ ಕೋಟೆಡ್ಡೆ, ವೆಯ್ಟು ಅಷ್ಟೇ ಚೆನ್ನಾಗಿದೆ. 3 ಕುಕ್ಕರ್ ಇದೆ. ಒಂದು ಬಂದು 5 ಲೀಟ್ರು, ಇನ್ನೊಂದು 3 ಲೀಟ್ರು, ಮತ್ತು ಇನ್ನೊಂದು ಇದು 1 ಲೀಟ್ರು ಅಂತ ಕಾಣಿಸುತ್ತೆ. ಬಟ್ ಏನಂದರೆ ಈ ಚಿಕ್ಕ ಕುಕ್ಕರ್ಗಳಿಗೆ 2 in 1 ಅಂದ್ಬಿಟ್ಟು ಒಂದೇ ಒಂದು ಮುಚ್ಚಳ ಕೊಟ್ಟಿದ್ದಾರೆ, 2 ಇಲ್ಲ. ಅದಕ್ಕೆ ನಾನು ಅದೇ ಅಂದ್ಕೊಂಡೆ, ಅಟ್ಲೀಸ್ಟು 3 ಕ್ಯಾಪ್ ಆದರೂ ಕೊಟ್ಟಿದ್ರೆ ಯೂಸ್ಫುಲ್ ಆಗ್ತಿತ್ತಲ್ವ ಅಂತ. ಬಟ್ ಈಗ ಬರೋ ಕುಕ್ಕರ್ಗೆಲ್ಲ ಅಷ್ಟೇ ಅಲ್ವಾ. ಏನಂದರೆ ಈ 3 ಲೀಟರ್ಸು 1 ಲೀಟರ್ಸ್ದೆಲ್ಲ ಇದ್ದರೆ ಸೇಮ್ ಅದಕ್ಕೆ ಕೊಟ್ಬಿಡ್ತಾರೆ ಕ್ಯಾಪ್ಗಳು, ಡಬಲ್ ಕೊಡೋದಿಲ್ಲ. ಇನ್ನು ಸರಿ ನೋಡೋಣ ಅಂತ ನೀಟಾಗೆಲ್ಲ ವಾಶ್ ಮಾಡಿ ಇದರಲ್ಲೇ ಮಾರನೇ ದಿನ ನಾನು ತಿಂಡಿ ಮಾಡಿದ್ದೆ. ಏನಂದರೆ ಪಲಾವು. ನಾನು ಪಲಾವ್ಗೆ ನಾರ್ಮಲ್ ಯಾವಾಗಲೂ ಅಷ್ಟೇ ಬಟಾಣಿ ಹಾಕ್ಬಿಟ್ಟು ಮಾಡ್ತಿದ್ದೆ. ಇನ್ನು ನೋಡೋಣ ಅಂದ್ಬಿಟ್ಟು ಇವತ್ತು ಕಾಬೂಲಿ ಕಡಲೆ ಹಾಕ್ಬಿಟ್ಟೆ ಪಲಾವ್ ಮಾಡಿದ್ದೆ. ಬಟ್ ಏನು ಡಿಫ್ರೆನ್ಸ್ ಏನಿಲ್ಲ, ಚೆನ್ನಾಗೇ ಇರುತ್ತೆ ಟೇಸ್ಟಾಗಿ. ಇದೊಂದು ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಏನಕ್ಕಂದರೆ ಹಸ್ಬೆಂಡ್ ಬೇರೆ ಇರಲಿಲ್ಲ. ಅವರೇನೋ ಮೀಟಿಂಗ್ ಇದೆ ಅಂದ್ಬಿಟ್ಟು ಅವ್ರ ಮ್ಯಾನೇಜರ್ಸ್ಗೆಲ್ಲ ಅವರು ಚೆನ್ನೈಗೆ ಹೋಗಿದ್ರು. ಮಾರ್ನಿಂಗ್ ಬೆಳಗ್ಗೆನೇ 4:30 ಅನ್ನಂಗೆ ಹೋಗಿ ಅವ್ರು ಬಂದಿದ್ದೆ ನೈಟು 2:35 ಆಗೋಯಿತು. ಅವ್ರು ಬೇರೆ ಇರಲಿಲ್ಲ. ಇನ್ನು ಮಗನಿಗೆಲ್ಲ ನಾನೇ ಸ್ನಾನಗೇನೆ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ಬೇಕಿತ್ತಲ್ವ. ಇನ್ನು ಅದಲ್ದಲ್ಲೇ ಒಂದಷ್ಟು ತರಕಾರಿ ಎಲ್ಲ ತೊಗೊಬರ್ಬೇಕಿತ್ತು. ಸರಿ ಅಂದ್ಬಿಟ್ಟು ನಾನು ಬೆಳಗ್ಗೆ ಬೇಗ ಎದ್ದು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮಗನಿಗೆ ರೆಡಿ ಎಲ್ಲ ಮಾಡಿಸಿ ಇನ್ನು ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಅವ್ನು ಕೂಡ ತಿಂಡಿ ಎಲ್ಲ ಆಯಿತು. ಇನ್ನು ಪಾಪನ್ನು ಎತ್ಕೊಂಡು ಹೋಗಿ ಮಗನ ಸ್ಕೂಲಲ್ಲಿ ಬಿಟ್ಬಿಟ್ಟು ಬಂದ್ವಿ. ಇನ್ನು ಬರ್ಬೇಕಾದ್ರೆ ಒಂದಷ್ಟು ತರಕಾರಿಗಳು ಹೇಳಿದ್ನೆಲ್ಲ ಆಗಲೇ ಅದೆಲ್ಲ ಒಂದಷ್ಟು ತರಬೇಕಿತ್ತು. ಹಾಲು ತರಕಾರಿ ಎಲ್ಲ ತೊಗೊಂಡು ಪಾಪನ್ನು ಕರ್ಕೊಂಡು ಹೊರಡ್ತಾ ಇದ್ದೀನಿ. ಮಗಳು ಏನಂದರೆ, ನನ್ನ ಮಗ ಯಾವಾಗಲೂ ತರಕಾರಿ ಅಂಗಡಿಗೆ ಹೋದಾಗಲೆಲ್ಲ ಅವನು ಬೆಟ್ಟದಲ್ಲಿ ಕಾಯಿ ಬರುತ್ತಲ್ಲ ಅದನ್ನು ಇಟ್ಕೊಂಡು ತಿನ್ನೋದು, ಅದು ಬರೀ ರೂಢಿ ಆಗಿಬಿಟ್ಟಿದೆ ಅವನಿಗೆ. ಅದೇ ಥರ ಮಗಳು ಅಷ್ಟೇ ಕ್ಯಾರೆಟ್ ಇಟ್ಕೊಂಡು ತಿನ್ನೋಕೆ ಹೊರಟಿದ್ಲು. ಬಟ್ ವಾಶ್ ಮಾಡಿರಲ್ಲ, ಏನಿಲ್ಲ, ಸಡನ್ನಾಗಿ ಎತ್ಕೊಂಡು ಬಾಯಿಗೆ ಹಾಕ್ಕೊಬಿಟ್ಟಿದ್ಲು. ಆಮೇಲೆ ಮತ್ತೆ ಅಲ್ಲಿ ಹೆಂಗೋ ನೀರಿತ್ತು ಸದ್ಯಕ್ಕೆ ಅವ್ರ ತರಕಾರಿ ಅಂಗಡಿನಲ್ಲಿ, ಅಲ್ಲೇ ವಾಶ್ ಮಾಡಿಕೊಟ್ಟಿದ್ದಕ್ಕೆ ಈ ಇಲಿ ಮರಿ ಕಚ್ಚುತ್ತಲ್ಲ ಆ ಥರ ಎಲ್ಲ ತಿನ್ಕೊಂಡು ದಾರಿ ಉದ್ದಕ್ಕೂ ಬರ್ತಾಯಿದ್ಲು ಮಗಳು. ಬಟ್ ಪರವಾಗಿಲ್ಲ, ಇವಾಗ ಸುಮಾರು ದೂರ ಎಲ್ಲ ನಡೀತಾಳೆ. ನಾನೇನಾದರೂ ಎತ್ಕೊಂಡು ಹೋಗ್ಬೇಕಾದ್ರೆ ಸುಸ್ತಾಗ್ತದೆ ಅಂತ ಏನಾದರೂ, ಅಥವಾ ಈ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು ಅಂದರೆ ಏನಾದರೂ ಇಳಿಸಿದ್ರೆ ಸಾಕು, ಪರವಾಗಿಲ್ಲ. 10 to 15 ಮಿನಿಟ್ಸ್ ಅಂತೂ ಬೇಕಾದ್ರೆ ಹಾಗೆ ಕಂಟಿನ್ಯೂಯಸ್ ನಡ್ಸ್ಕೊಬಂದರೆ ನಡ್ಕೊಂಬರ್ತಾಳೆ. ಇವಾಗ ಚೆನ್ನಾಗಿ ನಡೆಯೋದೆಲ್ಲ ಕಲ್ತ್ಬಿಟ್ಟಿದ್ದಾಳೆ ಪಾಪು. ಅದೊಂದು ಪರವಾಗಿಲ್ಲ. ನನಗೇನಾದರೂ ಈ ಥರ ಆಚೆ ಎಲ್ಲ ಹೋದರೆ ಅದೊಂದು ಯೂಸ್ಫುಲ್ ಆಗುತ್ತೆ. ಮೊದಲೆಲ್ಲ ಲಗೇಜ್ ಇಟ್ಕೊಂಡು ಪಾಪನ ಇಟ್ಕೊಂಡು ಎಲ್ಲಾದರೂ ಆಚೆ ಹೋಗ್ತಿದ್ದೀನಿ ಅಂದರೆ ಹಸ್ಬೆಂಡ್ ಇದ್ದಾಗ ಪರವಾಗಿಲ್ಲ, ಅವರೆಲ್ಲ ಕರ್ಕೊಂಡು ಹೋಗ್ತಾರೆ. ಅವ್ರು ಇಲ್ದಿದ್ದ ಟೈಮಲ್ಲಿ ಆ ಥರ ರಿಸ್ಕ್ ಅನಿಸೋದು. ಈಗ ಓಕೆ. ಇನ್ನು ಬಂದುಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ, ನೀರು ಇಳಿದೆ ಅಂದ್ಬಿಟ್ಟು. ನೀರೆಲ್ಲ ಇಳಿದಿತ್ತು. ಇನ್ನು ತೆಗೆದು ಎಲ್ಲ ಜೋಡಿಸಿ ಮಧ್ಯಾಹ್ನಕ್ಕೆ ಏನು ಅಡುಗೆ ಬೇಕಿದೆ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಏನಂದರೆ ಜಸ್ಟು ತರಕಾರಿ ಸಾಂಬಾರು ಒಂದು ಮಾಡಿ, ರೈಸ್ ಮಾಡಿ, ಸ್ವಲ್ಪ ತರಕಾರಿ ಗೊಜ್ಜೆ ಮಾಡಿ ಇಟ್ಟಿದ್ದೆ. ಒಂದೊಂದು ಟೈಮು ತರಕಾರಿ ಓಲ್ಡೆಲ್ಲ ಮಿಕ್ಕಿರುತ್ತಲ್ವ, ಅದೆಲ್ಲ ಹಾಗೆ ಇಟ್ಬಿಟ್ರೆ ಬೆಂಡು ಬಂದಂಗೆಲ್ಲ ಆಗುತ್ತೆ. ಸ್ವಲ್ಪ ಬೀನ್ಸ್ ಎಲ್ಲ ಜಾಸ್ತಿನೇ ಮಿಕ್ಕಿತ್ತಲ್ಲ ಅಂತ
ಬೀನ್ಸ್ ಗೊಜ್ಜು ಮಾಡಿ ನಾರ್ಮಲ್ ತರಕಾರಿ ಸಾಂಬಾರು ಮಾಡಿ ಸ್ವಲ್ಪ ರೈಸ್ ಮಾಡಿಟ್ಟಿದ್ದೆ ಅಷ್ಟೇ. ಇನ್ನು ಅಡುಗೆ ಎಲ್ಲ ಮುಗೀತು. ಹೊಸ ಕುಕ್ಕರು ತಳ ಏನೋ ಹಿಡಿಯುತ್ತೇನೋ ಅಂದ್ಕೊಂಡೆ, ತಳ ಏನು ಹಿಡಿದಿರಲಿಲ್ಲ. ಬೇಗನೆ ವಿಷಲ್ ಬಂತು. ವಿಷಲ್ ಸೌಂಡು ಅಷ್ಟೇ ಹೆವಿ ಏನು ಅನಿಸಲ್ಲ, ತುಂಬ ಲೈಟಾಗೇ ಬರುತ್ತೆ. ನನಗೆ ಓಕೆ, ಇಷ್ಟ ಆಯ್ತಿದು. ಇನ್ನು ನಮ್ಮ ಮನೆಯಲ್ಲಿ ಹೇಳ್ದಂಗೆ ನಮ್ಮನೆ ಏರಿಯಾದ ಹತ್ರ ಎಲ್ಲ ಜಾತ್ರೆ ಸ್ಟಾರ್ಟ್ ಆಗಿದೆ. ಅದು 2-3 ಡೇಸಿಂದ ಫುಲ್ ತಮಟೆ ಸೌಂಡು ಅದೆಲ್ಲ ಜೋರಿತ್ತು. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಅಂತೂ ಜಾಸ್ತಿ ಸೆಲೆಬ್ರೇಷನ್ ಇರುತ್ತೆ. ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಇನ್ನು ನೋಡಿ ನೈಟೆಲ್ಲ 2:30, 2 o'clock ಅನ್ನಂಗೆಲ್ಲ ಸುಮಾರು ಮೇ ಬಿ ಕರ್ಗ ಎಲ್ಲ ಇತ್ತು ಅಂತ ಕಾಣಿಸುತ್ತೆ. ಬಟ್ ಸೌಂಡು ಅಂತೂ ಹೆವಿ ಇತ್ತು. ಇನ್ನು ಮಾರ್ನಿಂಗ್ ಎಲ್ಲ ನೋಡಿ ಎಲ್ಲರೂ ಯೆಲ್ಲೋ ಕಲರು ಅಥವಾ ರೆಡ್ ಕಲರ್ ಸ್ಯಾರೀಸ್ ಎಲ್ಲ ಉಟ್ಕೊಂಡು ಫುಲ್ ಎಲ್ಲ ಅಲಂಕಾರ ಮಾಡ್ಕೊಂಡು ದೇವ್ರದ್ದು ಕಳಸ ಎಲ್ಲ ಎತ್ಕೊಂಡ್ಬಂದಿದ್ದಾರೆ. ಏನಂದರೆ ನಮ್ಮನೆ ಮುಂದೆನೇ ಒಂದು ಚಿಕ್ಕದು ದೇವಸ್ಥಾನ ಇದೆ, ಅಲ್ಲಿ ಬಂದು ಫಸ್ಟ್ ಪೂಜೆ ಮಾಡಿಸಿ ನಂತರ ಇನ್ನೊಂದು ದೊಡ್ಡ ಟೆಂಪಲ್ ಇದೆ ಮಾರಿಯಮ್ಮಂದು, ಅಲ್ಲಿ ಹೋಗ್ತಾರೆ ಎಲ್ಲರೂ. ಎಲ್ಲ ಅಷ್ಟೇ ಕಳಸದಲ್ಲಿ ಹಾಲನ್ನೆಲ್ಲ ಇಟ್ಕೊಂಡು ದೇವಸ್ಥಾನದ ಹತ್ರ ಬಂದು ಪೂಜೆ ಮಾಡಿಸ್ತಾಯಿದ್ರು. ಇನ್ನು ನಾಳೆನೂ ಅಷ್ಟೇ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾಳೆ ಅಂತೂ ವೆಯ್ಟ್ ಮಾಡ್ತಾಯಿದ್ದೀವಿ. ಏನಂದರೆ ಹಸ್ಬೆಂಡ್ಗೆ ನಾಳೆನೇ ವೀಕ್ ಆಫ್ ಹಾಕಿ ಅಂತ ಹೇಳಿದ್ದೀನಿ. ಇನ್ನು ಮಗನ ಸ್ಕೂಲೆಲ್ಲ ಮುಗಿದ ತಕ್ಷಣ ಸಂಜೆ ಅವನನ್ನು ಕರ್ಕೊಂಡು ದೇವಸ್ಥಾನ ಹತ್ರ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಏನಂದರೆ ಈ ಜಾತ್ರೆ ಎಲ್ಲ ಇದ್ದರೆ ಮಕ್ಳಿಗೂ ಅಷ್ಟೇ ಅಲ್ವಾ, ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾಳೆ ಅವರು ರಜಾ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತ. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನನ್ನ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.